ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನ ಮತ್ತು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕಾ ವಿರೋಧಿ ದಿನ ಅಂತ ಈ ದಿನದ ಸ್ಪಷ್ಟ ಮಾಹಿತಿ. ಈ ಮಾದಕ ವಸ್ತುಗಳ ಬಗ್ಗೆ ನಿಮಗೆ ಮಹತ್ವ ಗೊತ್ತಿರಲೇಬೇಕಾಗತಕ್ಕಂಥದ್ದು. ಯಾಕಂತ ಇಷ್ಟೊಂದು ಜನ ನಾವು ಸೇರಿದ್ವಿ ಅಂದ್ರೆ, ಈಗ ಈ ಒಂದು ಮಾದಕ ವಸ್ತುಗಳು ನಿಮ್ಮ ಹರೆಯ ವಯಸ್ಸಿನ ನಿಮ್ಮಂತ ಜನಗಳನ್ನ ಸುಲಭವಾಗಿ ತನ್ನ ತೆಕ್ಕೆಗೆ ಹೇಳ್ಕೊಳ್ತಾ ಇದೆ. ಸುಲಭವಾಗಿ ಇದಕ್ಕೆ ನೀವು ಬಲಿಯಾಗ್ತಾ ಇದ್ದೀರಾ. ಆ ವಯಸ್ಸಿನ ಮಕ್ಕಳಲ್ಲಿ ಇದನ್ನ ಸರಿಯಾದ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಎಲ್ಲ ಶಿಕ್ಷಣ ಇಲಾಖೆಗಳು ಮತ್ತೆ ಎಲ್ಲ ರೆಸಿಡೆನ್ಸ್ ಸ್ಕೂಲ್ಗಳು, ಹಾಸ್ಟೆಲ್ಗಳು, ಪಿಜಿಗಳು, ಎಲ್ಲೆಲ್ಲಿ ನಿಮ್ಮ ಸಮವಯಸ್ಕರ ಈ ವಯಸ್ಸಿನ ಮಕ್ಕಳು ಇರ್ತೀರೋ ಅವ್ರಿಗೆ ಸರಿಯಾದ ಮಾಹಿತಿ ಇರಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತಿಲ್ಲದಲ್ಲಿ ಈ ಜಾಗದಲ್ಲಿ ಬಲಿಯಾಗಿರ್ತೀರಾ. ಎಷ್ಟು ಜನಕ್ಕೆ ನಿಮ್ಗೆ ಈಗ ನಾನು ಕೇಳಿದ ಹಾಗೆ ಹೆರಾಯಿನ್ ಅಂತಂದ್ರೆ ಎಷ್ಟು ಜನ ಗೊತ್ತು? ಬ್ರೌನ್ ಶುಗರ್ ಗೊತ್ತಾ? LSD ಗೊತ್ತಾ? ಕೊಕೇನ್ ಗೊತ್ತಾ? ಮಾರಿಜಾನ್ ಗೊತ್ತಾ? ಹಶೀಶ್ ಗೊತ್ತಾ? ಈ ಪದಗಳು ಗೊತ್ತಿಲ್ಲ ನಿಮ್ಗೆ, ಇದೇನು ಗೊತ್ತಿಲ್ಲ. ಅದ್ರ ಅಮ್ಮ ಗಾಂಜಾ ಅಂದ್ರೆ ಒಂಚೂರು ಎಲ್ಲ ಹೆಸರು ಕೇಳಿರ್ಬೋದೇನಪ್ಪ ಕೆಲವರು. ನೋಡಿ ನಾನು ಹೇಳ್ದಲ್ಲ ಅವೆಲ್ಲ ಲಿಸ್ಟ್ಗಳು ನಿಮ್ಗೆ ಈಗ ಹೆಂಗ್ ಗೊತ್ತಿಲ್ಲೋ ನೀವು ಅದರ ಬಲಿಯಾಗೋದು ಕೂಡ ನಿಮಗೆ ಗೊತ್ತಿಲ್ಲದೆ ಬಲಿಯಾಗಿರ್ತೀರಿ. ನಿಮಗೆ ಗಮನಕ್ಕೆ ಬರೋದ್ ಮೊದಲೇ ನೀವು ಬಲಿಯಾಗಿರ್ತೀರಿ. ಆ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನ ಮಾತ್ರ ಪ್ರಸ್ತಾಪ ಮಾಡ್ಲಿಕ್ಕೆ ನಾವು ಇಷ್ಟದಲ್ಲಿ ಸೇರಿರ್ತಕ್ಕಂಥದ್ದು. ಜೂನ್ 26ನೇ ತಾರೀಕು ಹೇಳಿ, ಜೂನ್ 26ನೇ ತಾರೀಕು ಈ ದಿನವನ್ನ ಆಚರಿಸ್ತಾರೆ. ಅರಿವು ಮೂಡಿಸ್ಲಿಕ್ಕೆ ಒಂದು ದಿನ ಇಟ್ಕೊಂಡಿದ್ದೀವಿ. ಇಡೀ ವರ್ಷ ಪೂರ್ತಿ, ಜೀವನ ಪೂರ್ತಿ ಇದರ ಅರಿವು ನಿಮ್ಗೆ ಇರ್ಬೇಕಾಗತ್ತೆ. ಅದಕ್ಕೂ ಮುಖ್ಯವಾಗಿ ಈ ವಯಸ್ಸಲ್ಲಿ ಇರ್ಬೇಕಾಗತ್ತೆ. ಯಾಕೆ ಅಂತ ಒಂದಿಷ್ಟು ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ನೀವು ಗಾಂಜಾ ಅಂತ ಏನ್ ಕೇಳಿದಿರೋ, ಕೊಕೇನ್ ಅಂತ ಏನ್ ಕೇಳಿದಿರೋ, ಹೆರಾಯಿನ್, ಬ್ರೌನ್ ಶುಗರ್ ಅಥವಾ ಇತರ ಏನು ಕೇಳಿದಿರೋ, ಇವೆಲ್ಲವೂ ಕೂಡ ಸಾಮಾನ್ಯ ವಸ್ತುಗಳಲ್ಲ. ಬೆಳಿಗ್ಗೆ ನೀವು ಟೀ ಕಾಫಿ ಕುಡಿತಕ್ಕಂಥದ್ದನ್ನ ಏನ್ ಅಭ್ಯಾಸ ಮಾಡ್ಕೊಂಡಿದ್ದೀರಲ್ಲ, ಕರೆಕ್ಟ್ ಬೆಳಿಗ್ಗೆ 7 ಗಂಟೆಗೆ ಟೀ ಕೊಡ್ತಾರೆ ನಿಮ್ಮ ಮನೆಗೆ, ಕಾಫಿ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ 7 ಗಂಟೆ 7:30 ಆದ್ರೂ ಕಾಫಿ ಬರಲಿಲ್ಲ ಅಂದ್ರೆ ನೀವೇ ಆಟೋಮೆಟಿಕಲಿ ಕೇಳ್ತೀರಿ, ಯಾಕಮ್ಮ ಏನು ಕಾಫಿ ಮಾಡಿಲ್ಲ, ಇಷ್ಟೊಂದು ನೀನು ಯಾಕಮ್ಮ ಕಾಫಿ ಕೊಟ್ಟಿಲ್ಲ ಅಂತ. ಅಂದ್ರೆ 7 ಗಂಟೆಗೆ ನಮ್ಮ ಮೈಂಡ್ ಅದು ಫಿಕ್ಸ್ ಆಗಿಬಿಟ್ಟಿದೆ ಕಾಫಿ ಕುಡಿ. ಮಾಸ್ಟ್ರು ಇಷ್ಟು ಹೋಗ್ಬಿಟ್ಟು ಮಾಡ್ಲೇಬೇಕು, ಇದು 10 ಸರಿ ಬರ್ಕೊಬರ್ಲೇಬೇಕು, ಹಾಗೆ ಮಾಡ್ಬೇಕು ಅಂತ ಅವ್ರೇನು ಒತ್ತಡ ಹೇಳ್ತಕ್ಕಂಥ ಸಂದರ್ಭಗಳು ಸಾಮಾನ್ಯ ನಿಮಗೆ ಸ್ಟ್ರೆಸ್ ಬರ್ತಕ್ಕಂಥದ್ದು ಇರ್ಬೋದು. ಆದ್ರೂ ನೀವೇನು ಸಾಲ ಸೂಲ ಮಾಡೋ ಇನ್ನೇನೋ ಮಾಡೋ ಸ್ಟ್ರೆಸ್ ಬರೋ ಸಾಧ್ಯತೆ ಇಲ್ಲ ನಿಮ್ಮ ವಯಸ್ಸಲ್ಲಿ. ಹೀಗೆ ಸ್ಟ್ರೆಸ್ ಬಂದಾಗ ಈ ಮಾನಸಿಕ ಒತ್ತಡಗಳು ಸಿಗುತ್ತಂತ ಗೊತ್ತಾದ್ರೆ, ಅದರಿಂದ ಇದೆಲ್ಲ ಮರಿಬಹುದು ಅಂತ ಗೊತ್ತಾದ್ರೆ, ಅದರಿಂದ ತಾತ್ಕಾಲಿಕವಾಗಿ ಮಜಾ ಸಿಗುತ್ತಂತ ಗೊತ್ತಾಗ್ಬಿಟ್ರೆ ಸುಲಭವಾಗಿ ನೀವು ಬಲಿಯಾಗ್ತೀರ. ತಗೊಂಡ್ರೆ ಪ್ರತಿ 100 ಜನದಲ್ಲಿ 13 ಜನ ಸ್ಟ್ರೆಸ್ ಆಗ್ತಾ ಇದ್ದಾರೆ, ಡ್ರಗ್ಸ್ ಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಇಡೀ ಭಾರತಕ್ಕೆ ಬಂದ್ರೆ ನಮ್ಗೆಲ್ಲೋ ಸುಮಾರು 36 ಕೋಟಿ ಜನ ಇದರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಪ್ರೆಸೆಂಟ್ 36 ಕೋಟಿ ಜನ ಅಂದ್ರೆ ಎಂತ ಬಾವು ಇದು ಹರಡಿದೆ, ಇಲ್ಲೇ ಅಂತ ನಾವು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರಿಸಬೇಕಾಗುತ್ತೆ, ತಿಳ್ಕೋಬೇಕಾಗುತ್ತೆ. ಅಂದ್ರೆ ನಾವು ಅದ್ಯಾಕಂಗೆ ಇದ್ಯಾಕಂಗೆ ಹಂಗೋದ್ರಿಂದಾಗುತ್ತೆ, ಹಿಂಗ್ಯಾಕಾಗ್ಬಾರ್ದು, ಅದ್ಯಾಕಂಗಾಗ್ಬಾರ್ದು, ನಾನು ನೋಡೇ ಬಿಡ್ತೀನಿ, ನನ್ಗೆ ಗೊತ್ತಿಲ್ದೇನೋ, ಸಿಮಿಗ್ಲದ್ದೇನೋ, ನನ್ ಕೈಲಾಗಲ್ಲೇನೋ, ನಾನ್ ಯಾರು, ಈ ತರ ಕ್ವಶನ್ಸ್ ಕ್ರಿಯೇಟ್ ಆಗ್ತಾವಲ್ಲ, ಅದು ಈ ವಯಸ್ಸಲ್ಲೇ, ಈ ಒಂದು ಯೌವನ ವಯಸ್ಸಲ್ಲೇ ಆವಾಗ ಎಕ್ಸ್ಪೆರಿಮೆಂಟೇಷನ್ ಶುರು ಆಗ್ತೀರಿ. ಅವ್ನು ಬಿಡಿ ಸೇರ್ತಾನ, ಏನು ಸಿಮೆ ಆಗಿಲ್ಲ, ನಾನೇ ಸೇರ್ಬಾರ್ದು, ಏನ್ ಸಮಾಚಾರ ಅಂತ ಕೇಳಕ್ಕೆ. ಆದ್ರಿಂದ ಈ ಏನು ಎಕ್ಸ್ಪೆರಿಮೆಂಟೇಷನ್ ಗಾಗಿ ಇದು ಬಲಿಯಾಗ್ತಾರೆ. ಇದು ಎರಡನೇದು. ಮೂರನೇದು ಏನಪ್ಪಾ ಅಂತಂದ್ರೆ, ಸೊ ಈ ಒಂದು ಫ್ರೆಂಡ್ಶಿಪ್ಗಳು ಅತಿ ಮುಖ್ಯವಾಗಿ ಈ ವಯಸ್ಸಲ್ಲಿ ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ಸ್ನೇಹಿತರು ಸರಿ ಇಲ್ಲ ಅಂದ್ರೆ ಅತಿ ಸುಲಭವಾಗಿ ಡ್ರಗ್ಸ್ಗೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು 3 ಅಂಶಗಳಿಂದ ನಮ್ಮ ಹುಡುಗರು ಬಲಿಯಾಗ್ತಿದ್ದಾರೆ. ಬೈ ಚಾನ್ಸ್ ಬಲಿಯಾದ್ರೆ ಏನಾಗುತ್ತೆ, ಪದೇ ಪದೇ ಚಟ ಹೆಚ್ಚಾಗುತ್ತೆ, ಮತ್ತೆ ಮತ್ತೆ ಬೇಕನ್ಸುತ್ತೆ. ನೆನಪಿರ್ಲಿ, ಇವು ಮೈಕ್ರೋಗ್ರಾಮ್ ಅಲ್ಲೂ ಮಿಲಿಗ್ರಾಮ್ ಅಲ್ಲಿ ಸಿಗ್ತಕ್ಕಂಥ ಡ್ರಗ್ಸ್ಗಳು ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಆ ದುಡ್ಡನ್ನ ನೀವು ಪಡೀಲಿಕ್ಕಾಗಿನೇ ಅಡ್ಡದಾರಿ ಹಿಡಿಲೇಬೇಕು. ಅಡ್ಡದಾರಿ ಹಿಡಿದ್ರಿ ಅಂದ್ರೆ ನೀವು ಮಾಡ್ತಕ್ಕಂಥವು ಈ ಸಮಾಜ ಒದ್ದಿರ್ತಕ್ಕಂಥ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂತೀವಲ್ಲ, ಅದ್ರಲ್ಲಿ ಭಾಗವಹಿಸಬೇಕಾಗತ್ತೆ. ದಯವಿಟ್ಟು ಇದ್ರೊಳಗೆ ಹೋಗೋಕ್ಕಿಂತ, ಇದ್ರೊಳಗೆ ಪ್ರವೇಶ ಮಾಡೋಕ್ಕಿಂತ ಮೊದಲೇ ನಾವು ಎಚ್ಚರಿಕೆಬೇಕಾಗಿದೆ. ಅದ್ರ ಬಗ್ಗೆ ಅರಿವು ಮೂಡಿಸತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಈ ವಿಷಯನ ಕುರಿತು ಇವತ್ತು ನಮ್ಮ ವೇದಿಕೆ ಮೇಲೆ ಪೊಲೀಸ್ ಇಲಾಖೆಯಿಂದ ಬಂದಿರ್ತಕ್ಕಂಥವ್ರಿದ್ದಾರೆ, ಬೇಕಷ್ಟು ವಿಷಯ ನಿಮ್ಗೆ ತಿಳಿಸ್ತಾರೆ. ಸೊ ಆ ವಿಷಯ ದಯವಿಟ್ಟು ನೀವು ಪಡ್ಕೋಬೇಕು ಮತ್ತು ಅದನ್ನ ಫಾಲೋ ಮಾಡ್ಬೇಕು. ಎಸ್ಪೆಷಲಿ ನಾವು ಯಾರ್ಯಾರು ಹಾಸ್ಟೆಲ್ ಇರ್ತಕ್ಕಂಥವ್ರು, ಪಿಜಿಯಲ್ಲಿ ಇರ್ತಕ್ಕಂಥವ್ರು ಅಥವಾ ಒಂದೇ ವಯಸ್ಸಿನ ಮಕ್ಕಳು ಜಾಸ್ತಿ ಸೇರ್ತಕ್ಕಂಥವ್ರು ಇದ್ದೀರೋ ಅಂತ ಮಕ್ಕಳಲ್ಲಿ ದಯವಿಟ್ಟು ಇದು ಬಹಳ ಸುಲಭ ಆಗ್ತದೆ, ಬಹಳ ಕೇರ್ ಆಗಿರಿ. ಓಕೆ, ಸೊ ಇಷ್ಟೇಂತ ಈ ಒಂದು ವಿಶೇಷ ದಿನದ ಆಚರಣೆಯನ್ನ ನಾವಿನ್ನೂ ಜಾಸ್ತಿ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ತುಂಬಾ ಅದು ಯಾಕೆಲ್ಲ ರಿಯಾಕ್ಟ್ ಆಗುತ್ತೆ, ಮೈಂಡ್ ರಿಯಾಕ್ಟ್ ಆಗುತ್ತೆ, ನರ್ವಸ್ ಸಿಸ್ಟಮ್
ಚೆನ್ನಾಗೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥವ್ರು ಪುಟ್ಟಕಪ್ಪ ಸರ್ ಅವರು ತುಂಬಾ ಚೆನ್ನಾಗಿ ಅವರು ನಿಮಗೆ ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಮಾಡಿದಂತ ನಮ್ಮ ಪುಟ್ಟಕಪ್ಪ ಸರ್ ಅವರಿಗೆ ಎಲ್ಲರ ಪರವಾಗಿ ನಾವು ಧನ್ಯವಾದ. ಈಗ ಮಾದಕ ವಸ್ತುಗಳ ವ್ಯಸನಮುಕ್ತ ಸಮಾಜ ಜಾಗೃತಿ ಅಭಿಯಾನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ಚಳ್ಳಕೆರೆ ಪೊಲೀಸ್ ಉಪವಿಭಾಗದ ಅಧೀಕ್ಷಕರಾದಂಥ ಶ್ರೀಯುತ ರಾಜಣ್ಣ ಸರ್ ವೇದಿಕೆಯಲ್ಲಿ ಕುರಿತು ಮಾತನಾಡಬೇಕಾಗಿ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ, ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ವಂದನೆಗಳು, ಮಾಧ್ಯಮದವರಿಗೂ ಸಹ ವಂದನೆಗಳು. ಕಾಲ ಬದಲಾಗಿದೆ, ಅಲ್ಲಿ ಅವನೊಬ್ಬ ಮಾತ್ರ ವಿದ್ಯಾವಂತನಾಗ್ತಾನೆ. ನಾನು ಹೇಗೆ ಈ ಮಾತು ಹೇಳ್ತೀನಿ ಅಂದರೆ, ನಿಮ್ಮ ಕಣ್ಣುಗಳಲ್ಲಿ ಕ್ರಾಂತಿ ಮಾಡುವ ಆ ಒಂದು ಶಕ್ತಿ ಕಾಣ್ತಾ ಇದೆ. ಈ ವಯಸ್ಸಿನಲ್ಲಿ ಪ್ರತಿಯೊಂದಕ್ಕೂ ನಿಮ್ಮ ಆಸಕ್ತಿ ಇರ್ತಕ್ಕಂತಹ ವಯಸ್ಸಿನ ನಿಮಗೆ. ನಾನು ಕಲಿಬೇಕು, ಅದೇನು ನೋಡಬೇಕು, ಅದೇನು ತಿಳಿಬೇಕು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹ ನೀವು ತಿಳಿಯುವ ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂತಹ ಮಕ್ಕಳು, ಆ ವಯಸ್ಸಿನ ಮಕ್ಕಳು. ಈ ಮಕ್ಕಳಿಗಾಗಿ ನಮ್ಮ ಸರ್ಕಾರ, ನಮ್ಮ ದೇಶ ತುಂಬಾ ಖರ್ಚು ಮಾಡ್ತಿದೆ. ಈ ಜನರೇಷನ್ನು ನಮ್ಮ ಭವಿಷ್ಯದ ಸಂಪತ್ತು, ನಮ್ಮ ಸಮಾಜದ ಭದ್ರ ಬುನಾದಿಯ ಸಂಪತ್ತು. ಇದು ಅಪ್ಪಿತಪ್ಪಿನೂ ಸಹ ಎಲ್ಲಿಯೂ ಸಹ ಡೈವರ್ಟ್ ಆಗಬಾರ್ದು, ತಪ್ಪು ದಾರಿಗೆ ಇಳಿಯಬಾರದು. ತಪ್ಪು ತಿಳುವಳಿಕೆಯಂತಹ ಅಡ್ಡ ದಾರಿಗೆ ಯಾರೂ ಸಹ ಗೈಡ್ ಮಾಡಬಾರ್ದು. ಇವರನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಶಿಕ್ಷಣ ಇಲಾಖೆ ಗುರುಗಳನ್ನು ಕೊಟ್ಟಿದೆ ಸರ್ಕಾರ. ಅದಕ್ಕಾಗಿ ಎಷ್ಟೆಲ್ಲ ಖರ್ಚು ಮಾಡ್ತಾ ಇದೆ. ಸರಿದಾರಿ ತಪ್ಪಿದಲ್ಲಿ ತಿದ್ದಿ ಹೇಳಲು ಪೊಲೀಸ್ ಇಲಾಖೆ ಇಟ್ಟಿದೆ. ತಾಲೂಕು ಜಿಲ್ಲಾ ಆಡಳಿತ ವರ್ಗ ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಹೆಚ್ಚಿನದಾಗಿ ನಿಮ್ಮನ್ನು ಹೆತ್ತು ಹೊತ್ತು ಸಾಕು ಸಲಹಿ ಬಿಸಿಲಿನಲ್ಲಿ ಒಣಗಿ ತನಗಿಲ್ಲದಿದ್ದರೂ ನಿಮಗೆ ಉಣಬಡಿಸಿ ಇಲ್ಲಿಗೆ ಕಳಿಸಿರುವ ಆ ನರಳಾಟದ ತಂದೆ ತಾಯಿಗಳಿದ್ದಾರೆ. ವಸ್ತುಗಳಿಂದ ಪ್ರೇರೇಪಿತರಾಗಬಾರ್ದು, ಮಾದಕ ವಸ್ತುಗಳಿಂದ ದಾಸರಾಗಬಾರ್ದು. ನಮ್ಮ ಜೀವನವನ್ನ ನಾವು ನಮ್ಮ ಕೈಗಳಿಂದ ಕೆಡಿಸ್ಕೊಳ್ಬಾರ್ದು. ಏನದು ಸೈಕೋಸ್ಟ್ರಾಫಿಕ್ ಸಬ್ಸ್ಟೆನ್ಸಸ್? ಅದು ಏನು ಮಾಡ್ತದೆ? ಎಕ್ಸೆಸಿವ್ ಯೂಸ್ ಆಫ್ ಸೈಕೋಸ್ಟ್ರಾಫಿಕ್ ಸಬ್ಸ್ಟೆನ್ಸಸ್ ಅಂಡ್ ಸೈಕೋ ಆಕ್ಟಿವ್. ಅದರಿಂದ ಸೈಕೋ ಆಕ್ಟಿವ್ ಆಗ್ತದೆ. ಸೈಕೋ ಅಂದ್ರೇನು? ಮಾನಸಿಕ ಕೊಳಲಾಟ, ನಮ್ಮ ಮಾನಸಿನ ಸ್ಥೀಮಿತವನ್ನ ಕಳೆದು ಬಿಡ್ತದೆ. ನಾವು ಹಾಲು ಕುಡಿದ ಮಕ್ಕಳು, ಹೌದಲ್ಲ? ತಾಯಿಯ ಎದೆ ಹಾಲ ಕುಡಿದ ಮಕ್ಕಳು ನಾವು. ನಮ್ಮ ಆ ಮನಸ್ಸು, ನಮ್ಮ ಆ ಮೆದುಳು ಯಾವುದರಿಂದ ಪ್ರೇರಿತರಾಗಬೇಕು? ತಾಯಿಯ ತುತ್ತಿನಿಂದ, ತಾಯಿಯ ಎದೆ ಹಾಲಿಂದ, ಅಪ್ಪನ ದುಡಿಮೆಯ ಬೆವರಿನಿಂದ, ಹೌದಲ್ಲ? ನಾವು ಇಂತಹ ಮಾದಕ ವಸ್ತುಗಳಿಗೆ ವಿನಾಕಾರಣ ಬಲಿಯಾಗಬಾರ್ದು. ನೀವುಗಳೆಲ್ಲ ಹೆಚ್ಚಿನದಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು. ನನಗನಿಸಿಕೊಂಡ ಹಾಗೆ ಸಾಮಾನ್ಯವಾಗಿ ನಿಮಗೆ ಯಾರಿಗೂ ಸಹ ಆ ಒಂದು ಹವ್ಯಾಸ, ಅನುಭವ, ಚಟ ಇಲ್ಲ ಅಂದ್ಕೊಂಡಿದ್ದೀನಿ. 99% ಇಲ್ಲ ಅಂದ್ಕೊಂಡಿದ್ದೀನಿ. ಕೆಲ ಮಂದಿ ಮಾತ್ರ, ಒಂದೆರಡು ಜನ ಹುಡುಗರು ಮದ್ಯ ಸೇವನೆ ಮಾಡಿರ್ಬೋದು, ಅದರಲ್ಲೇನು ಸಂಶಯ ಇಲ್ಲ. ಯಾಕೆಂದರೆ ನಾವು ಸಮಾಜದಲ್ಲಿರುವರು, ನಮಗೆ ಈ ಕಾಲೇಜಿನ ಮಕ್ಕಳಿಗೆ ಹೇಗೆ, ಆ ಕಾಲೇಜಿನ ಮಕ್ಕಳಿಗೆ ಹೇಗೆ ಎಲ್ಲ ನಮಗೆ ಮಾಹಿತಿ ಇರ್ತದೆ. ಅನುಭವ, ಸಹವಾಸದ ದೋಷ. ಈ ಸೈಕೋ ಆಕ್ಟಿವ್ ಏನು ಆಗ್ತದೆ? ಇದು ಏನಕ್ಕೆ ಆಗ್ತದೆ? ನೀವೆಲ್ಲ ಸ್ನೇಹಿತರು,
ಒಂದು 4-5 ಜನ ಒಂದೊಂದು ಗುಂಪಿರ್ತೀರ. ವೀಕೆಂಡ್ ಬರ್ಬೋದು ಅಥವಾ ರಜಾ ದಿನ ಬರ್ಬೋದು, ಕಾಲೇಜು ಫೆಸ್ಟಿವಲ್ ಡೇ ಬರ್ಬೋದು. ಅವತ್ತೆಲ್ಲ ನೀವು ಮಾಡೋದಿಲ್ಲ, ಮಾಡುವವರು ಏನು ಮಾಡ್ತಾರೆ, ಏನು ನಡೀತಾ ಇದೆ, ಪಿಕ್ನಿಕ್ ಬನ್ರಮ್ಮ ನಾವು ಅಲ್ಲಿ ಹೊಳೆ ಬದಿ ಹೋಗುವ ಅಥವಾ ಅಲ್ಲಿ ಬೆಟ್ಟದ ಮೇಲೆ ಹೋಗುವ, ಎಲ್ಲ ಫಾರೆಸ್ಟ್ ಇದೆ ಅಲ್ಲಿ ಹೋಗಿ ಕೂತು ಬರುವ, ಮೆಂಟಲಿ ಫ್ರೆಶ್ ಒಂದು ಅಕೇಶನ್. ಹೋಗ್ತೀರಾ, 4 ಜನ ಹುಡುಗರು ಇರ್ತಾರೆ, 5 ಜನ ಹುಡುಗಿಯರು ಇರ್ತಾರೆ, ಎಲ್ಲರೂ ಒಂದೇ ಕಾಲೇಜಿನ ಓದಿದವರು. ಅಕೇಶನ್ ಡೇ ಹೋಗ್ತಾರೆ, ನೀರು ಹರಿತಾ ಇರ್ತದೆ, ಬಂಡೆಗಳು ಇರ್ತದೆ, ಫಾರೆಸ್ಟ್ ಇರ್ತದೆ, ಎಲ್ಲ ಕೂತಿರ್ತಾರೆ. ಸಾಮಾನ್ಯವಾಗಿ ಹುಡುಗ ಹುಡುಗಿಗಳು ಒಂದು ಕಡೆ ಹೋದಾಗ ಸ್ವಲ್ಪ ಬೈಫಾರ್ಕೇಶನ್ ನಾವು ಕಾಣ್ತೀವಿ. ಏನಂತ, ಹೆಣ್ಣು ಮಕ್ಕಳು ಒಂದು ಕಡೆ ಹೋಗಿ ಕೂರುವಂಥದ್ದು, ಗಂಡು ಮಕ್ಕಳು ಒಂದು ಕಡೆ ಹೋಗಿ ಕೂರತಕ್ಕಂಥದ್ದು, ಏನು ಅವನೇನಾದ್ರು ಒಂದನ್ನೋದು, ಏನೋ ಒಂದು ಮೋಟಿವೇಶನ್ನು, ಪ್ರೊವೊಕೇಶನ್ನು, ನಗುವುದು, ಕಲಹ ಎಲ್ಲ ಇದ್ದೇ ಇರ್ತದೆ. ಆ ಕಡೆ ಮೆಸೇಜ್ ಬರ್ತದೆ, ನೋಡಿ ಏನೋ ಸೇರ್ತಾ ಇದ್ದ ಕಣೆ, ಏನಂತೆ ಮೆಲ್ಲಿಗೆ ಅವಳ ಫ್ರೆಂಡ್ಸ್ ಒಬ್ಬರು ಹೋಗ್ತಾರೆ, ಏನೋ ಕಣೆ ಸಿಗರೇಟಲ್ಲಿ ಗಂಜಾ ಹಾಕೊಂಡು ಸೇರ್ತಾನೆ, ಹೌದೇನೆ, ಹೌದು ನನಗೂ ಒಂದು ಹಮ್ಮು ಕೊಟ್ಟ ಕಣೆ, ನಾನು ಸೇರಿದೆ. ಪ್ರೇರೇಪಣೆ ನೋಡಿ ಹೇಗಿದೆ, ಆಸಕ್ತಿ ಹೇಗೆ ಬರ್ತದೆ ನೋಡಿ. ಸ್ನೇಹಿತರ ಕೂಟದಲ್ಲಿ ಆಸಕ್ತಿ ಹೇಗೆ ಬರ್ತದೆ, ನನಗೊಂದು ಕೊಟ್ಟ ಕಣೆ, ನಾನು ಹೊಡೆದೆ, ಏನು ಅನಿಸ್ತೆ ನಿಂಗೆ, ಏನಮ್ಮ ನನಗೆಲ್ಲ ಏನೋ ಒಂಥರ ಎಲ್ಲ ತಿಳಿದಂಗೆ ಕಾಣ್ತು. ಸಹವಾಸ ದೋಷ. ಆಸಕ್ತಿ ಬಂತು, ಕ್ಯೂರಿಯಾಸಿಟಿ ಬಂತು, ಹೌದಾ, ಇಲ್ಲಿದ್ದವರು ಹತ್ತಿರ ಹೋದ್ರು. ಆ ಸಹವಾಸದಿಂದ ಪರಿಸರ ನಾಶ ಆಯಿತು. ಇವರು ಸಹ ಸೇವನೆ ಮಾಡಿದರು. ನಿಮ್ಮನ್ನು ನಂಬಿ ಪಾಠ ಹೇಳಿದ ಗುರುಗಳು, ನಿಮ್ಮನ್ನು ನಂಬಿ ಹೊತ್ತು ಶಾಲೆಗೆ ಸಾಲ ಶೂಲ ಮಾಡಿ ಅದನ್ನು ಕಳಿಸಿದ ತಂದೆ ತಾಯಿಗಳಿಗೂ ಮೋಸ ಆಗಲಿಲ್ಲ. ಆ ಒಂದು ಆಸಕ್ತಿ, ಕ್ಯೂರಿಯಾಸಿಟಿ ನಾಳೆ ನಿಮ್ಮನ್ನ ದಾಸ್ಯಕ್ಕೆ ತಳ್ಳಿ ಬಿಡ್ತದೆ. ಅವನು ಪ್ರೇರೇಪಿಸಿದ, ಯಾರದೋ ಸಹವಾಸಕ್ಕೆ ಬಲಿಯಾಗಿ ಒಬ್ಬ ಸ್ನೇಹಿತ ನಿಮ್ಮನ್ನ ಅಕೇಶನ್ ಡೇಯಲ್ಲಿ ಪ್ರೇರೇಪಿಸಿದ. ನೀವು ಅದರ ರುಚಿಯನ್ನು ನೋಡಿಬಿಟ್ರಿ. ನಾಳೆ ಏನ್ ಮಾಡ್ತೀರಾ, ಅಕೇಶನ್ ಡೇ ಬರ್ತದೆ, ಬೇಕು, ಅದರಲ್ಲಿ ಏನೋ ಥ್ರಿಲ್ ಇದೆ. ನಿಮ್ಮ ಮನಸ್ಸು ಅಲ್ಲಿಯವರೆಗೂ ಇದ್ದ ಒಂದು ಸೀಮಿತ ಸ್ಥಾನಕ್ಕೂ ಅದನ್ನು ಸೇವನೆ ಮಾಡಿದ ನಂತರ ಆದ ಪಲ್ಲಟಕ್ಕೂ ವ್ಯತ್ಯಾಸ ಇರ್ತದೆ. ಆಗ ಎಲ್ಲಿ ಸಿಗ್ತದೆ, ಇದು ಮನಸ್ಸಲ್ಲಿ ಬರ್ತದೆ ಕ್ಯೂರಿಯಾಸಿಟಿ. ಆಗ ಸ್ಟಾರ್ಟ್ ಆಯ್ತು, ಎಲ್ಲಿ ಸಿಗ್ತದೆ, ಎಲ್ಲಿ ಮಾರಾಟ ಮಾಡ್ತಾರೆ, ಯಾರು ಕೊಡ್ತಾರೆ, ಅವನ್ನೇ ಕೇಳೆ, ಇವಳು ಕೇಳು, ಎಲ್ಲ ಒಂದು ಗೂಡಂಗಡಿಯಲ್ಲಿ ಕೊಡ್ತಾರಂತೆ, ಎಲ್ಲರಿಗೂ ಕೊಡೋದಿಲ್ವಂಥದ್ದು, ಅದಕ್ಕೇನೋ ಒಂದು ಕೋಡ್ ಇರ್ತದಂತೆ, ಪೊಲೀಸರಿಗೆ ಗೊತ್ತಾಗಬಾರ್ದು. ಈ ರೀತಿ ಎಲ್ಲ ಇದು ಸರ್ಕಲ್ ಸ್ಟಾರ್ಟ್ ಆಗ್ತದೆ. ನಾವಾದ್ರೂ ಕೊಡೋದಿಲ್ಲ, ಅವನೇ ಹೋದ್ರೂ ಕೊಡೋದು, ತರಿಸು ಅಂತ ಹೇಳಿ ಈ ರೀತಿ ಚಟಕ್ಕೆ ಬಲಿಯಾಗುತ್ತೆ. ಈ ಚಟಕ್ಕೆ ಬಲಿಯಾದ ನಂತರ ನಮ್ಮ ಮನಸ್ಸಿನ ಸ್ಥಿತಿ ಯಾವ ರೀತಿ ಇರ್ತದೆ, ಬುದ್ಧಿ ಭ್ರಮಣೆಯಾಗ್ಬಿಡ್ತದೆ. ನಾವು ಯಾವುದೇ ಡ್ರಗ್ಸ್ ಇರ್ಬೋದು, ನಾವು 2 ರೀತಿ ಡ್ರಗ್ಸ್ ಇದೆ, ಶೆಡ್ಯೂಲ್ಡ್ ಡ್ರಗ್ಸ್, ನಾನ್ ಶೆಡ್ಯೂಲ್ಡ್ ಡ್ರಗ್ಸ್. ಒಂದು ಮೆಡಿಕಲ್ ಡ್ರಗ್ಸ್, ಒಂದು ಇಲ್ಲಿಗಲ್ ಡ್ರಗ್ಸ್. ಈವನ್ ಮೆಡಿಕಲ್ ಡ್ರಗ್ಸ್ ಅನ್ನ ನಾವು ಪ್ರಿಸ್ಕ್ರೈಬ್ ಇಂದ ಹೆಚ್ಚಿಗೆ ತಗೊಂಡ್ರೆ, ವೈದ್ಯರು ಹೇಳಿದ ಮಟ್ಟಕ್ಕಿಂತ ನಾವು ವ್ಯತ್ಯಾಸ ಮಾಡಿಕೊಂಡ್ರೆ ಏನಾಗ್ತದೆ, ತೇರ್ದಾಗ ಆಗೋದಿಲ್ಲ, ಹೆವಿ ಡೋಸ್ ನಿದ್ರೆ ಬರೋದಿಲ್ಲ, ಹೊಟ್ಟೆ ಉರಿ ಬರ್ತದಲ್ಲ, ಹೌದಲ್ಲ. ಇದನ್ನ ಫ್ಯಾಕ್ಟರಿಯಲ್ಲಿ ಸಂಶೋಧನೆ ಮಾಡಿ, ಹೌದಲ್ಲ, ಇದು ಫಿಟ್ ಫಾರ್ ಯೂಸ್ ಅಂತ ಎಲ್ಲ ಆಗಿ ಅದಕ್ಕೊಂದು ನಮ್ಮ ಚಿನ್ನ ಬೆಳ್ಳಿ ಕೊಡ್ತೀವಲ್ಲ ಹಾಲ್ ಮಾರ್ಕು, ಆ ರೀತಿ ISI ಒಂದು ಮಾರ್ಕ್ ಕೊಟ್ಟು ಇದು ಜೀವವನ್ನು ಕಾಪಾಡುವಂತಹ ಮದ್ದು ಎಂದು ಹೇಳಿ ಕೊಟ್ಟಂತಹ ಮದ್ದನ್ನ ನಾವು ಎಕ್ಸೆಸ್ ಆಗಿ ಯೂಸ್ ಮಾಡಿದರೆ, ವೈದ್ಯರ ಸಲಹೆಯ ವಿರುದ್ಧ ನಾವು ತೆಗೆದುಕೊಂಡ್ರೆ ನಮಗೆ ನಮ್ಮ ಮೆದುಳೆ ಪಲ್ಲಡಗೊಳ್ತದೆ, ಹೌದಲ್ಲ, ಅಲ್ಲೋಲ ಕಲ್ಲೋಲ ಉಂಟಾಗ್ತದೆ. ಇದಕ್ಕಿಂತ ಈ ಇಲ್ಲಿಗಲ್ ಡ್ರಗ್ಸ್, ಗಾಂಜಾ, ಬೀರು, ಕೊಕೇನು, ನೀವು ಕೇಳಿದ್ರಲ್ಲ, ಇತ್ತೀಚಿನ ಮಾಧ್ಯಮಗಳಲ್ಲಿ ವರದಿ ಆಗ್ತದಲ್ಲ, ಕೆಲವು ಉನ್ನತ ಮಟ್ಟದ ಸೆಲೆಬ್ರಿಟಿಗಳು ರಂಪಾಟ, ಕಾನೂನಿನ ಘರ್ಷಣೆ, ತುಂಬಾ ಕಷ್ಟ ಆಗ್ತದೆ.
ಆದ್ದರಿಂದ ನಾವು ನೋಡಿ, ಈ ಅಮಲು ಪದಾರ್ಥ ಸಾಮಾನ್ಯವಾಗಿ ಏನಕ್ಕಪ್ಪ ತಗೊಳ್ತೀಯ ಅಂತ ನಾನು ಏನಾದರೂ ಒಂದು ಕ್ವಶನ್ ಮಾಡುವಾಗಿಲ್ಲ, ಇನ್ನೊಬ್ರಿಗೆ ಜವಾಬ್ದಾರಲ್ಲ. ಮನೆ ಹತ್ರ ಬಂದು ಯಾರು ಕೇಳ್ತಾರೋನಾಗಿಲ್ಲ, ಏನಿಲ್ಲ. ನಿಮ್ಮ ಜವಾಬ್ದಾರಿ ಏನು? ಎಕನಾಮಿಕ್ಸ್ ಲೆಕ್ಚರ್ ನಾಳೆ ನೋಟ್ಸ್ ತರ್ಲಿಕ್ಕೆ ಹೇಳಿದ್ದಾರೆ, ಅದು ಸ್ಟ್ರೆಸ್ ಹೌದಲ್ಲ? ಇಂಗ್ಲಿಷ್ ಲೆಕ್ಚರ್ ನಾಳೆ ಗ್ರಾಮರ್ ಅನ್ನ ಸ್ಕೂಲಲ್ಲಿ ಹೇಳ್ಬೇಕು ಅಂದರೆ ಗ್ರಾಮರ್ ಟೆಸ್ಟ್ ಇಟ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಸಂದೇಶ ಕೊಡ್ತೀವಿ? ಮತ್ತೆ ಕೆಲವರು ಹೇಳ್ತಾರೆ, ನೋಡಮ್ಮ ನೀನು ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಮಾರ್ಕ್ಸ್ 4 ಅಷ್ಟೇ ಆಯ್ತು. ಅವನಿಗೆ ಸ್ಟ್ರೆಸ್ ಸ್ಟಾರ್ಟ್ ಆಯ್ತು, ಮೆಡಿಕಲ್ ಓದ್ತಿದ್ನೋ ಇಂಜಿನಿಯರಿಂಗ್ ಓದ್ತಾ ಇದ್ದಾನೋ ಸ್ಟಾರ್ಟ್. ನಿಮ್ಮ ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ನಿಮ್ಮ ಲೆಕ್ಚರ್ಗಳು ಹೇಳ್ಬೋದು, ನಮ್ಮ ಜೀವನವನ್ನು ನಿರ್ಧಾರ ಮಾಡುವ ಪ್ರಮಾಣ ಪತ್ರಗಳಲ್ಲ ಮಾರ್ಕ್ಸ್ ಕಾರ್ಡ್. ಆದರೆ ಜೀವನ ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡೋದು ಪ್ರಮಾಣ ಪತ್ರ ಅಲ್ಲ. ಹೇಗಾದ್ರು ಮಾರ್ಕ್ಸ್ ಕಾರ್ಡ್ ಅಲ್ಲ, ಅವರ ಮಾರ್ಕ್ಸ್ ಕಾರ್ಡು ಮ್ಯೂಸಿಯಂ ಇದೆ. ಎಷ್ಟು ತೆಗೆದಿರ್ಬೋದು ಮಾರ್ಕ್ಸು? 60 ಔಟ್ ಆಫ್ ಎಷ್ಟು ಬ್ಯಾಕ್ ಟೇಬಲ್ ಎಷ್ಟಪ್ಪ? ಎಷ್ಟು ತೆಗೆದಿರ್ಬೋದು ಅವರು? ಏನಪ್ಪ? ಜಸ್ಟ್ ಪಾಸ್. ನೋಡಿ, ಜಸ್ಟ್ ಪಾಸ್ ಅಲ್ಲಿ ಇರ್ತಾರಲ್ಲ, ಅವರು ಸದಾ ಸಂಶೋಧನೆ ಮಾಡ್ತಾ ಇರ್ತಾರೆ, ಸದಾ ಚಾಲೆಂಜ್ ಇರ್ತದೆ ಅವ್ರಿಗೆ. ಯಾಕೆಂದ್ರೆ ಮನಸ್ಸಲ್ಲಿ ಯಾಕಪ್ಪ ಹಿಂಗಾಯ್ತು, ಯಾಕೆ ಹೀಗಾಯ್ತು, ನಾನು ಹೋಗ್ಬೇಕು, ನಾನು ಮುಟ್ಬೇಕು. ನೀವೆಲ್ಲ ಬಡವರ ಮಕ್ಕಳು ಹೌದಲ್ಲ? ನೀವೆಲ್ಲ ಹಳ್ಳಿ ಮಕ್ಕಳು ಹೌದಲ್ಲ? ನಿಮ್ಮ ಮನಸ್ಸಲ್ಲಿರೋದೇನು? ಕಡ ಇರ್ತೀರ ನೀವು ಹೌದಲ್ಲ? ಪೇಟೆಯಲ್ಲಿ ಬೆಳೆದ ಮಕ್ಕಳಾದ್ರೆ, ಉದ್ದಿಮೆದಾರರ ಮಕ್ಕಳಾಗಿದ್ರೆ ಅಥವಾ ಇನ್ನೊಂದು ಆಗಿದ್ರೆ ಅವರಿಗೆ ಆ ರೀತಿ ಇರೋದಿಲ್ಲ. ಅಪ್ಪ ಇಟ್ಟಿರ್ತಾನೆ, ರಾಶಿ ಬಿದ್ದಿರ್ತದೆ, ಎಂಜಾಯ್ ಮಾಡ್ತಾರೆ ಲೈಫ್. ಇವತ್ತು ಸಮಸ್ಯೆಯನ್ನು ಹೊತ್ತ ವ್ಯಕ್ತಿಗೆ ಸ್ಟ್ರೆಸ್ ಇಲ್ಲ ಅಂದ್ರೆ ನಮ್ಮ ಈ ಬಾಲ್ಯಾವಸ್ಥೆಯಲ್ಲಿ, ಈ ಓದುವ ವಯಸ್ಸಿನಲ್ಲಿ ಯಾಕಪ್ಪ ಸ್ಟ್ರೆಸ್ ಬರಬೇಕು? ಹೌದಲ್ಲ? ನಾವು ಇಂತಹ ಅಮಲು ಪದಾರ್ಥಗಳ ಮದ್ಯ ಸೇವನೆಯಂತಹ, ಈ ಡ್ರಗ್ ಸೇವನೆಯಂತಹ ಸಹವಾಸಕ್ಕೆ ನಾವು ಹೋಗಬಾರ್ದು. ಹೌದಲ್ಲ? ಈ ಇಂತಹ ಡ್ರಗ್ ಸೇವನೆ ಮಾಡಿ ಸರ್ಕಾರ ಏನು ಮಾಡ್ತದೆ, ಪೊಲೀಸರು ಏನು ಮಾಡ್ತೀರಾ ಅಂತ ನಿಮ್ಮಲ್ಲಿ ಒಂದು ಸಣ್ಣ ಪ್ರಶ್ನೆ ಬರ್ಬೋದು. ನಮ್ಮ ಕರ್ನಾಟಕದಲ್ಲಿ ಸುಮಾರು 95,000ದಿಂದ 1,00,000 ತನಕ ಪೊಲೀಸರಿದ್ದಾರೆ. ಆದರೆ ಜನಸಂಖ್ಯೆ ಎಷ್ಟಿದೆ ಕರ್ನಾಟಕದಲ್ಲ? 6.5ರಿಂದ ನಮ್ಮ ಲೆಕ್ಚರು ಮೊನ್ನೆ ತಿಳ್ಕೊಂಡಿದ್ರು, ಈಗ 7 ಕೋಟಿ ಆಗಿದೆ. 7 ಕೋಟಿ ಜನಸಂಖ್ಯೆಯಿಂದ ಹೋಗ್ತಾ ಇದ್ದೀವಿ ನಾವು. ಯಾವ ಮಟ್ಟದಲ್ಲಿ ಅಂದ್ರೆ 1:4-3 ಈ ಮಟ್ಟದಲ್ಲಿ. 7 ಕೋಟಿ 6.5ರಿಂದ 7 ಕೋಟಿ ಜನಸಂಖ್ಯೆ, 1,00,000 ಪೊಲೀಸರು. ಹೌದಲ್ಲ? ಸಾಧ್ಯನಾ? ನಿಮ್ಮನ್ನೆಲ್ಲ ನಿಯಂತ್ರಣ ಮಾಡೋಕೆ ಸಾಧ್ಯನಾ? ನಿಮ್ಮನ್ನು ನೀವೇ ನಿಯಂತ್ರಣ ಮಾಡ್ಕೊಳ್ಬೇಕು. ಹೌದಲ್ಲ? ನಿಮಗೂ ಜವಾಬ್ದಾರಿ ಇದೆ. ಹೌದಲ್ಲ? ನೀವು ಗುರುಗಳಿಗೆ ಜವಾಬ್ದಾರರು, ಈ ಸಂಸ್ಥೆಗೆ ಜವಾಬ್ದಾರರು, ನಿಮ್ಮ ತಂದೆ ತಾಯಿಗೆ ಜವಾಬ್ದಾರರು, ಈ ಸಮಾಜಕ್ಕೆ ಜವಾಬ್ದಾರ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇಂತಹ ಸಹವಾಸ ಇರುವಂತಹ ಯಾವುದೇ ವ್ಯಕ್ತಿಯ ಸಹವಾಸ ಮಾಡಬಾರ್ದು. ಡ್ರಗ್ಗು, ಅಫೀಮು ಎಂತಹ ಯಾವುದೇ ದಾಸ್ಯಕ್ಕೆ ಒಳಗಾಗಬಾರ್ದು. ಸರ್ಕಾರದ ಒಂದು ನೀತಿ ಇದೆ, ಏನು? ಇಂತಹ ವಸ್ತುಗಳನ್ನು ಯಾರು ಸಹ ಬೆಳೆಯಬಾರದು, ವಶದಲ್ಲಿ ಇಟ್ಟುಕೊಳ್ಳಬಾರದು, ಇದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಣೆ ಮಾಡಬಾರದು. ಅಷ್ಟು ಅಲ್ಲ, ಎಲ್ಲಿಗೂ ಸಹ ರಫ್ತು ಮಾಡಬಾರದು. ಟೋಟಲಿ ಆದರೆ ಮೆಡಿಕಲ್ಗೆ ಎಕ್ಸೆಂಪ್ಷನ್ ಇರ್ತದೆ. ಅದು ಮನುಷ್ಯನ ಜೀವವನ್ನ ಕಾಪಾಡಲಿಕ್ಕಾಗಿ, ಇದು ಜೀವ ತೆಗೆಯುವಂಥದ್ದು. ಇದು ಸರ್ಕಾರದ
ಇದನ್ನು ಉಲ್ಲಂಘನೆ ಮಾಡಿದರೆ 10 ವರ್ಷದಿಂದ ಜೀವಾವಧಿ ತನಕ ಶಿಕ್ಷೆ. 1985ರಲ್ಲಿ NEPS ಕಾಯ್ದೆಯನ್ನು ತಗೊಂಡು 10 ವರ್ಷದಿಂದ ಜೀವಾವಧಿ ತನಕ ಇಟ್ಕೊಳ್ಳಿ. ಯಾರು ಸಹ ವಶದಲ್ಲಿ ಇಟ್ಟುಕೊಳ್ಳುವಂತಿಲ್ಲ, ಸೇವನೆ ಮಾಡುವಂತಿಲ್ಲ. ಅದರಿಂದ ಈ ವಯಸ್ಸಿನಲ್ಲಿ ಮಕ್ಕಳು, ನೀವು ಮುಂದಿನ ಭವಿಷ್ಯದ ನಮ್ಮ ಆಶಾ ಕಿರಣಗಳು, ನೀವೆಲ್ಲರೂ ಸಹ ಇವತ್ತು ಒಂದು ನಿರ್ಧಾರವನ್ನು ಪ್ರಮಾಣೀಕರಿಸಿ ನೀವು ಮಾನಸಿಕವಾಗಿ ಒಂದು ತೆಗೆದುಕೊಳ್ಳಿ. ಎಷ್ಟೇ ಸಮಯ ಎಂಥ ಸಂದರ್ಭ ಬಂದರೂ ಸಹ ನಾವು ಈ ಅಮಲು ಪದಾರ್ಥಗಳನ್ನು ಸೇವನೆ ಮಾಡೋದಿಲ್ಲ. ಈ ಡ್ರಗ್ ವಗೇರೆ ಇದ್ದರೆ ನಾವು ಪೊಲೀಸರಿಗೆ ತಿಳಿಸ್ತೀವಿ. ನೋಡಿ, ನೀವು ಈ ಚಳ್ಳಕೆರೆ ತಾಲೂಕು, ಮೊಳಕಾಲ್ಮೂರು ತಾಲೂಕು ಅಥವಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಲ್ಲಿ ಗ್ರಾಮದಿಂದ ಬಂದವರು, ಸುತ್ತ ಬೆಟ್ಟ ಗುಡ್ಡಗಳಿದ್ದಾವೆ, ಇಲ್ಲೆಲ್ಲ ಹೆಚ್ಚಿದಾಗಿ ಸೂರ್ಯಕಾಂತಿ ಮತ್ತು ಈ ಮೆಕ್ಕೆಜೋಳ ಎಲ್ಲ ಬೆಳೀತಾರೆ, ಹೌದಲ್ಲ? ಆ ಮೆಕ್ಕೆಜೋಳದ ಸಂಧಿ ಒಳಗಡೆ ಒಂದೊಂದು ಲೈನ್ ಹಾಕ್ಬಿಡ್ತಾರೆ. ಬೆಟ್ಟ ಗುಡ್ಡಗಳ ಬಂಡೆಗಳ ಸಂಧಿಗಳಲ್ಲಿ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಯಾರು ತಿಂಗಳುಗಟ್ಟಲೆ ಯಾರು ಹೋಗೋದಿಲ್ಲ. ನಿಮ್ಮ ಊರನ್ನು ಕಾಪಾಡಲಿಕ್ಕೆ, ನಿಮ್ಮ ಓದಿದ ಶಿಕ್ಷಣ ಸಂಸ್ಥೆಗೆ ಒಳ್ಳೆ ಹೆಸರು ತರಲಿಕ್ಕಾಗಿ ಆದರೂ, ಎತ್ತ ತಂದೆ ತಾಯಿ ಮಕ್ಕಳಾಗಿ ಅದರ ಹೆಸರು ಉಳಿಸ್ಕೊಳ್ಳಿಕ್ಕಾದ್ರೂ ಸಹ ನೀವು ಪೊಲೀಸರಿಗೆ ಒಂದು ಫೋನ್ ಮಾಡಿ ಹೇಳಿ, ಇಂಥ ಕಡೆ ಬೆಳೆದಿದ್ದಾರೆ ಸರ್, ನಿಮ್ಮ ಹೆಸರನ್ನು ಗೌಪ್ಯವಾಗಿಡ್ತೀವಿ ನಾವು, ಇಂಥ ಕಡೆ ಬೆಳೆದಿದ್ದಾರೆ, ನಮ್ಮ ಸಮಾಜಕ್ಕೆ ಅದು ಕೆಟ್ಟದು, ಅದನ್ನು ರೈಡ್ ಮಾಡಿದ್ದೀವಿ, ಅದನ್ನು ವಶಪಡಿಸ್ಕೊಳ್ಳಿ, ಸಂಬಂಧಪಟ್ಟವ್ರ ಮೇಲೆ ಕೇಸ್ ಮಾಡಿ ನೀವು ಹೇಳಬೇಕು. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ವಯಸ್ಸಾದ್ರು ಇರ್ತಾರಲ್ಲ, ಅವರು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಇರೋಂಥರಲ್ಲ ಅವರು ವಯಸ್ಸಾದವರು. ಕೆಲ ಮಂದಿ ಮಾತ್ರ ಇಂತಹ ಪ್ರಯೋಗಗಳನ್ನು ಮಾಡ್ತಾರೆ. ಜೋಳದ ಸಂಧಿಯಲ್ಲಿ, ಬೆಟ್ಟಗುಡ್ಡ ಸಾಲಿನಲ್ಲಿ, ಮತ್ತೆ ಕೆಲವೊಂದು ದುಷ್ಟ ಶಕ್ತಿಗಳು, ಸಮಾಜ ದ್ರೋಹಿಗಳು ಅವರು ಉದ್ದೇಶಪೂರ್ವಕವಾಗಿ ಸಹ ಬೆಳೀತಾರೆ ಬೆಟ್ಟಗುಡ್ಡ ಸಾಲಿನಲ್ಲಿ. ಆದ್ದರಿಂದ ದಯವಿಟ್ಟು ನೀವುಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಮಾಹಿತಿ ಕೊಡಿ ಸಾಕು. ಗ್ರಾಮ ಪ್ರದೇಶಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ ಅಥವಾ ಬೆಳೆಗಳ ಮಧ್ಯದಲ್ಲಿ ಎಲ್ಲಾದರೂ ಬೆಳೆದಿದ್ದು ನಿಮ್ಮ ಗಮನಕ್ಕೆ ಬಂದರೆ ಅವರು ಸಹ ನಿಮ್ಮ ಈ ಯುವಕ ವರ್ಗಕ್ಕೆ ತಿಳಿದಾಗೆ ಅವಾಯ್ಡ್ ಮಾಡ್ತಾರೆ. ಅವ್ರು ಸಾಮಾನ್ಯರಲ್ಲ. ಅವರು ಅಂತಹದ್ದು ಏನಾದರೂ ಕಂಡು ಬಂದರೆ ಖಂಡಿತ ಸಹ ನೀವು ಮಾಹಿತಿ ಕೊಟ್ಟರೆ ನಾವು ಅದನ್ನು ನಾಶ ಮಾಡ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ, ಅದ್ರ ತಕ್ಕ ಶಿಕ್ಷೆಯನ್ನು ಕೊಡಿಸ್ತೀವಿ. ಈ ದಿವಸ ಏನು ನಾವು ಮಾದಕ ಔಷಧಗಳಿಂದ ದೂರ ಇರಬೇಕು, ಡ್ರಗ್ಸು ಅಫೀಮುಗಳಿಂದ ದೂರ ಇರಬೇಕು. ನಮ್ಮ ಅಮೂಲ್ಯವಾದ ಈ ಯಂಗ್ ಜನರೇಷನ್ ಇವೆಲ್ಲ ಇದ್ದೀರಾ, ನೀವು ಉತ್ತಮ ನಾಗರಿಕರಾಗಬೇಕು, ಉತ್ತಮ ಪ್ರಜೆಗಳಾಗಬೇಕು. ಓದು ಎಂಬತಕ್ಕಂಥದ್ದು ನಿಮ್ಮ ಎದೆಯ ಒಳಗೆ ಇಳಿಬೇಕು. ಅಕ್ಷರಗಳು ನಿಮ್ಮ ಎದೆಯ ಒಳಗೆ ಇಳಿದ್ರೆ ಯಾರು ಸಹ ಅಂತ ಗಮನ ಕೊಡಬೇಕು. ಮನಸ್ಸಿಗೆಲ್ಲ ಇಳಿಯೋದು, ಮನಸ್ಸಿಗೆ ಇಳಿದ್ರೆ ಪಿತ್ತ ನೆತ್ತಿಗಳ್ತದೆ, ಪಿತ್ತ ನೆತ್ತಿಗಳ್ತದೆ. ಅಂತಹ ಸಂದರ್ಭದಲ್ಲಿ ಮಹಾ ಕೋಪಿಷ್ಠರಾಗ್ತೀರಾ, ದುಡುಕ್ತೀರಾ. ಅಕ್ಷರಗಳು ಎದೆಯ ಒಳಗಡೆ ಇಳಿಬೇಕು. ಆಗ ಅರಿವಿನ ಜ್ಞಾನ ಬರ್ತದೆ, ತಿಳುವಳಿಕೆ ಬರ್ತದೆ. ನೀವು ಇನ್ನೊಬ್ಬರಿಗೆ ಹೇಳ್ತೀರಾ. ನೀವು ನಾನು ಸಹ 81, 82, 83 ನಿಮ್ಮ ಹಾಗೆ ಒಂದು ಡೆಸ್ಕಲ್ಲಿ ಕೊಡ್ತೀನಿ. 15 ಕಿಲೋಮೀಟ್ರು ನಡ್ಕೊಂಡು ಹೋಗ್ತೀವಿ. 15 ಕಿಲೋಮೀಟರ್ ತಿಳ್ಕೊಳ್ಳಿ, 15 ಕಿಲೋಮೀಟರ್ ನಡೆದು ಹೋಗ್ತಾ ಇದ್ವಿ. ಆ ಹುಡುಗ ಇವತ್ತು DSP ಆಗಿ ನಿಮ್ಮ ಮುಂದೆ ನಿಂತಿರೋದು. ಮನಸ್ಸಿನಲ್ಲಿ ಕಿಚ್ಚಿದ್ರೆ ಏನು ಬೇಕಾದ್ರೂ ಚಾಲೆಂಜ್ ಇರುತ್ತೆ. ಕೆಲವು ಮೊದಲನೇ ವರ್ಷ, 2ನೇ ವರ್ಷ ಚಪ್ಪಲಿ ಸಹ ಇರಲಿಲ್ಲ. ಅಷ್ಟು ಕಷ್ಟದ ದಿನಗಳು. ಬರಗಾಲ ಹುಟ್ಟುತ್ತಾ ಇದೆ. ನಿಮಗೆ ಬರಗಾಲ ಎಂಬುದೇ ಗೊತ್ತಿಲ್ಲ, ಹೌದಲ್ಲ? ಸರ್ಕಾರ ನಿಮ್ಮನ್ನ ಆ ರೀತಿ ನೋಡ್ಕೊಂಡಿದೆ, ತಿಳ್ಕೊಳ್ಳಿ. ಆ ರೀತಿ ಸೌಲಭ್ಯವನ್ನು ಕೊಟ್ಟಿದೆ. ನಿಮ್ಮ ತಂದೆ ತಾಯಿಗಳಿಗೆ ಶಕ್ತಿಯನ್ನು ತುಂಬಿದೆ ಹಲವು ಯೋಜನೆಗಳಿಂದ. ಹಾಗಾಗಿ ನೀವು ಉತ್ತಮ ಪ್ರಜೆಗಳಾಗಬೇಕು, ಪ್ರಜೆಗಳಾಗಬೇಕು, ಒಳ್ಳೆ ಮಕ್ಕಳಾಗಬೇಕು ಅಂತ ಆಶಿಸ್ತಾ ಈ ಕಲಿಸಿದ ಶಾಲೆಗೆ, ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತೆಗೆದುಕೊಂಡ್ಬನ್ನಿ. ಯಾವುದೇ ವ್ಯಸನಿಗಳಾಗಬಾರ್ದು. ಅಂತಹ ಇದ್ದರೆ ಏನಾದ್ರು ಮಾಹಿತಿ ಕೊಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ನಮ್ಮ
ಚಳ್ಳಕೆರೆ ಉಪವಿಭಾಗದ ಉಪ ಅಧೀಕ್ಷಕರಾದಂಥ ಶ್ರೀಯುತ ರಾಜಣ್ಣ ಸರ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾಗೆಲ್ಲ ನನಗೆ ಆಶ್ಚರ್ಯ ಅನಿಸುತ್ತೆ. ಯಾಕೆ DOSP ಅವರು ಅಂತಂದ್ರೆ ಏನೋ ಒಂದು ಅಷ್ಟು ದೊಡ್ಡ ಸ್ಥಾನ ಅಲಂಕರಿಸಿದ್ರು ಕೂಡ ಅವರ ವ್ಯಕ್ತಿತ್ವ ಮಾತ್ರ ತುಂಬಾ ಸರಳವಾಗಿತ್ತು. ಆ ಸರಳತೆ ಏಕೆ ಅನ್ನೋದನ್ನ ನನಗೆ ಇವಾಗ ಅವ್ರ ಮಾತಿನಲ್ಲಿ ಅರ್ಥ ಆಯಿತು. ಯಾಕೆಂದ್ರೆ ಅವ್ರ ಬದುಕನ್ನ ಹೇಗೆ ವಿದ್ಯಾರ್ಥಿ ಜೀವನವನ್ನ ನಡ್ಕೊಂಡು ಬಂದಿದ್ದಾರೆ, ಹೇಗೆ ಅವರು ಬೆಳೆದಿದ್ದಾರೆ ಅನ್ನೋದು ಅದನ್ನ ಅವ್ರ ವ್ಯಕ್ತಿತ್ವದಲ್ಲಿ ತೋರಿಸಿದೆ. ಅವರ ಸರಳತೆ ಅವ್ರು ಏನು ತುಂಬಿದ್ದಾರೆ ಅದಕ್ಕಿಂತ ಹೆಚ್ಚು ಗೌರವವನ್ನ ತಂದುಕೊಟ್ಟಿದೆ ಅಂತ ನಾನು ಹೇಳಕ್ ಬಯಸ್ತೇನೆ. ನೋಡಿ, ಅದೇ ರೀತಿ ನೀವು ಅಷ್ಟೇ ಎಲ್ಲ ವಿದ್ಯಾರ್ಥಿಗಳಾಗಿದ್ರು ಕೂಡ ಅವರ ಏನಿವತ್ತು ಮಾತುಗಳು ಹೇಳಿದ್ದಾರೆ ಅವನ್ನೆಲ್ಲ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡಾಗ ಮಾತ್ರ ಈ ಏನು ಅವರೆಲ್ಲ ತುಂಬಾ ಪ್ರೀಶಿಯಸ್ ಟೈಮ್ಸ್ 1 hour 1 ದಿವಸ ಅರ್ಧ ಗಂಟೆ ಇರೋದೆಲ್ಲ ಅಷ್ಟು ಸುಲಭ ಟೈಮ್ ಅಲ್ಲ. ನಮ್ಮ ರೀತಿ ನಮ್ಗೆ 1 ದಿವಸ ಅಂದ್ರೂ ಲೆಕ್ಕ ಇರೋದಿಲ್ಲ. ಬಟ್ ಅಂತ ಉತ್ತಮವಾದ ಏನು ಟೈಮ್ ಕೊಟ್ಟಿದ್ದಾರೆ ನಮ್ಗೆ, ಅದಕ್ಕೆ ಸಾರ್ಥಕ ಆಗುತ್ತೆ. ಖಂಡಿತ ಸರ್, ನಮ್ಮ ಮಕ್ಕಳು ನಿಮ್ಮ ಏನು ನೀವು ನಡೆಬಂದ ಹಾದಿನಲ್ಲಿ ನಮ್ಮ ಮಕ್ಕಳು ಕೂಡ ನಡೆದು ಅವರು ಒಂದು ಒಳ್ಳೆ ಸಮಾಜದಲ್ಲಿ ಒಂದು ವ್ಯಕ್ತಿತ್ವದ ಸ್ಥಾನವನ್ನ ತುಂಬುತ್ತಾರೆ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ ಬಯಸ್ತೀನಿ. ಹೌದಲ್ವಾ? ಸೊ ನೋಡಿ, ಇದುವರೆಗೂ ಏನು ಮಾದಕ ದ್ರವ್ಯಗಳ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಮಾತನಾಡಿ ನಮಗೆ ಅರಿವು ಮೂಡಿಸಿದಂತ ಶ್ರೀಯುತ ರಾಜಣ್ಣ ಸರ್ ಅವರಿಗೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಎಲ್ಲ ಚಳ್ಳಕೆರೆ ವಿದ್ಯಾರ್ಥಿ ವೃಂದದವರಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಅಧ್ಯಕ್ಷರ ಭಾಷಣ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತ ಬಿಸಿ ಆಗ್ತದೆ. ತಟ್ಟೆ ಹಾಕೊಂಡು ನೀನು ಓಡಾಡ್ಕೊಳ್ತಿದ್ರೆ ನೀವು ಕೆಲಸ ಕೊಡ್ತೀರಾ, ಬ್ಯಾಗ್ ತೆಗೆದುಕೊಂತೀರಾ, ಅಲ್ಲಿಗೆ ಬಂದು ಅನ್ನ ತಿನ್ನಿಸ್ತಾ ಇರ್ತಾರೆ. ಹೌದಲ್ಲ? ತಿಂಡಿ ತಿನ್ನಿಸ್ತಾರೆ. ಆ ನಂತರ ಬಸ್ಸಿನ ತನಕ ಅಪ್ಪ ಬಂದು ಬಿಡ್ತಾರೆ. ಬಸ್ಸಿಗೆ ಕೂರಿಸಿ ಆ ನಂತರ ಟಾಟಾ ಹೇಳ್ತಾರೆ. ನಂತರ ನೀವು ವಾಪಸ್ ಮನೆಗೆ ಬರ್ತಿರಲ್ಲ, ಮಗ ಬರ್ತಾನೆ, ಮಗಳು ಬರ್ತಾಳೆ, ಸ್ನೇಹಿತರ ಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಸಹವಾಸ ದೋಷ ಉಂಟಾಗ್ತದೆ. ಅಲ್ಲಿ ಬೀಡಿ ಸಿಗರೇಟಿನಲ್ಲಿ ಅಫೀಮನ್ನ ಅಥವಾ ಗಾಂಜಾವನ್ನು ಬೆರೆಸಿಕೊಡ್ತಾರೆ, ಮಾದಕ ದ್ರವ್ಯ ಕೊಡ್ತಾರೆ. 7 ಗಂಟೆ ಆಯಿತು, ತಾಯಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 8 ಆಯಿತು, 8:15 ಆಯಿತು, ಅಡುಗೆ ಸಿದ್ಧ ಆಗ್ತದೆ ಮನೆಯಲ್ಲಿ. ಅಪ್ಪ ಸೇವನೆ ಮಾಡೋದಿಲ್ಲ, ಅಪ್ಪ ಸೇವನೆ ಮಾಡೋದಿಲ್ಲ. ರಾತ್ರಿ 10 ಗಂಟೆ ಆಗ್ತದೆ. ಮನೆಯ ಸಂಪತ್ತು, ಮನೆಯ ಲಕ್ಷಣ ಏನೆಲ್ಲ ಕನಸು ಕಟ್ಕೊಂಡಿರ್ತಾರೆ. ಹೌದಲ್ಲ? ದಿನ ಸಂಜೆ 7 ಗಂಟೆಗೆ ಮನೆಗೆ ಬರುವುದು ಮಕ್ಕಳು ವಾಡಿಕೆ. 8, 9 ರಾತ್ರಿ 10 ಗಂಟೆ ಆಯಿತು. 10 ಗಂಟೆ ಆದರೂ ತಂದೆ ತಾಯಿ ಊಟ ಮಾಡಿರೋದಿಲ್ಲ. ಮಗ ಬರ್ತಾನೆ, ಮಗಳು ಬರ್ತಾಳೆ ಅಂತ ಬರ್ತಾರೆ. ತಂದೆ ತಾಯಿಗಳಿಗೆ ಏನಾಗಬೇಕು, ಏನಾಗಬೇಕು? ಆ ಅಮಲು ಸೇವನೆ ಬುದ್ಧಿ ಭ್ರಮಣೆಗೊಂಡು ತಂದೆ ತಾಯಿಯವರು ಏನು ಮಾಡಿದ್ರು ನಮ್ಮ ವಿರುದ್ಧನೇ ಮಾಡ್ತಾರೆ ಅಂತ ಭ್ರಮೆ ಬಂದು ಬಿಡ್ತದೆ. ಅವರ ವಿರುದ್ಧನೇ ಆಕ್ರೋಶ ಬರ್ತದೆ. ಅಣ್ಣ ತಮ್ಮಂದಿರು ಏನು ಹೇಳಿದ್ರು ಸಹ ನನ್ನ ತಪ್ಪನ್ನೇ ಹುಡುಕ್ತಾ ಇದ್ದಾರೆ ಇವರು. ಯಾಕೇಳಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಕಳೆದೋಗಿರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಮನೆ ಏನಾಗ್ಬೋದು, ಒನ್ ಫೈನ್ ಡೇ ಎಲ್ಲರಿಗಿಂತ ಮುಂಚಾಗಿ ತಂದೆ ಸೂಸೈಡ್ ಮಾಡ್ಕೊಡ್ತಾರೆ. ತಂದೆ ಹೋದ ನಂತರ ತಾಯಿ ಅದೇ ದಾರಿ ಹಿಡಿತಾರೆ. ಮಗ ಅಥವಾ ಮಗಳು ಪೋಷಕ ರಹಿತರಾಗ್ತಾರೆ. ತಮ್ಮ ಚಟಕ್ಕೆ ಬಲಿಯಾಗಿ ಸ್ನೇಹಿತರ ಕೂಟದ ಸದಸ್ಯರಾಗಿ ಇರುವುದನ್ನ ಅವರು ಮಾರಿಕೊಡ್ತಾರೆ. ತಂದೆ ತಾಯಿ ಗಳಿಸಿದ್ದನ್ನ ಮಾರಿಕೊಡ್ತಾರೆ. ಮಾರಿಕೊಂಡು ರಸ್ತೆ ಮೇಲೆ ಬರ್ತಾರೆ. ಒಂದು ದಿವಸ ಪೊಲೀಸನರು ಯಾರೋ ಇಲ್ಲೇ ಇದ್ದೀಯಾ ಓಡಿಸ್ತಾರೆ. ಬಿಸಿ ಊಟದ ತುತ್ತು, ಪ್ರೀತಿ ತುಂಬಿದ ಹೃದಯ, ಮನಸ್ಸಿಗೆ ನಿದ್ರೆ, ಅರಮನೆಯಂತಹ ಮನೆ ಎಲ್ಲವೂ ನಾಶ ಆಗಿ ಕೇವಲ ಫುಟ್ಪಾತ್ ಆಗಿ ಅವರು ಕೊನೆಗೆ
ಸರ್ಕಾರಿ ಶವಾಗಾರದಲ್ಲಿ ಒಂದು ದಿವಸ ಇರ್ತವೆ. ಹಾಗಾಗಿ ಮಕ್ಕಳೇ, ದಿನಗಳು ತುಂಬ ಗಂಭೀರ ಇದ್ದಾವೆ ಮುಂದಿನ ದಿನಗಳು. ಅದಕ್ಕೆ ಅಂತಲೇ ಲಾಬಿ ನಡೆಸ್ತಾರೆ, ಮಾರಾಟದ ಜಾಲ ಇರ್ತದೆ. ನೀವು ಯಾರು ಸಹ ಅದಕ್ಕೆ ಬಲಿಯಾಗದೆ, ಅದರ ದಾಸರಾಗದೆ, ಅದರ ಪ್ರಯೋಗಕ್ಕೆ ಒಳಗಾಗದೆ ಒಳ್ಳೆಯ ಮಕ್ಕಳಾಗಿ ಪ್ರಜೆಗಳಾಗಿ ಅಂತ ಆಶಿಸ್ತಾ ಇವತ್ತು 2 ಒಣತಗಳನ್ನು ಮುಗಿಸ್ತೀವಿ. ನಮಸ್ಕಾರ. ಅವರು ನಿಮಗೆಲ್ಲ ಜೀವನ ಹೇಗಿರುತ್ತೆ, ಡ್ರಗ್ಸ್ ತಗೊಂಡ್ರೆ ಹೇಗಿರುತ್ತೆ, ನಾವು ಹೇಗೆ ಸುಂದರ ಬದುಕನ್ನ ಕಟ್ಕೊಳ್ಬೇಕು ಅನ್ನೋದನ್ನ ಅತ್ಯುತ್ತಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆಲ್ಲ ಆಗಲೇ ಹೇಳಿದಾಗೆ ಏನು ಹಳ್ಳಿ ಜೀವನ ಆದರೂ ಕೂಡ ಆ ಜೀವನದಲ್ಲಿ ನಡೆದು ಬಂದು ಒಳ್ಳೆಯ ಮಾರ್ಗದಿಂದ ಅಳವಡಿಸ್ಕೊಂಡಿದ್ದಕ್ಕೆ ಅವರು ಇವತ್ತು ಅತ್ಯುತ್ತಮ ಏನು ಅಧಿಕಾರಿಯಾಗಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಅತಿ ಸರಳ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಎಲ್ಲರಿಗೊಂದಿಗೆ ಪ್ರೀತಿ ಪಾತ್ರದಿಂದ ಅವರು ಏನು ಅಧಿಕಾರವನ್ನು ನಡೆಸುತ್ತಾ ಎಲ್ಲರಿಗೂ ಪ್ರೀತಿಯಿಂದ, ಎಲ್ಲರ ಜೊತೆನ ಪ್ರೀತಿಯಿಂದ ಬದುಕ್ತಾ ಇದ್ದಾರೆ. ಅದೇ ರೀತಿ ತಾವುಗಳು ಕೂಡ ಬದುಕಬೇಕು. ಅದು ಬಿಟ್ಟು ನೀವು ಡ್ರಗ್ಸ್ಗೆ ಅಡಿಕ್ಟ್ ಆದರೆ ಹೇಗಿರುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕಾಗುತ್ತೆ, ನಮ್ಮ ಏನು ಪೋಷಕರು ಹೇಗಾಗಬೇಕಾಗುತ್ತೆ ಅನ್ನೋದ್ರ ಬಗ್ಗೆನೂ ಅದನ್ನು ಕೂಡ ನಿಮಗೆ ಹೇಳಿದ್ದಾರೆ. ಸೊ ಇದು ವೈಜನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಅಧ್ಯಕ್ಷೀಯ ಭಾಷಣ ನಮ್ಮ ನೆಚ್ಚಿನ ಪ್ರಾಚಾರ್ಯರಾದಂಥ ಶ್ರೀ ರವೀಶ್ ಸರ್ ಅವರು ನಡೆಸ್ಕೊಟ್ಟು. ನೋಡಿ, ನೀವು ಇದುವರೆಗೂ ಕೂಡ DOSP ಸರ್ ಅವರ ಮಾತುಗಳನ್ನು ಕೇಳಿದಿರಿ. ಅವರ ಮಾತುಗಳು DOSP ಸರ್ ಮಾತಾಡ್ದಂಗೆ ಇರಲಿಲ್ಲ. ಹೇಗಿತ್ತು ಅಂದರೆ, ಒಬ್ಬರು ಉಪನ್ಯಾಸಕರು ಒಂದು ಉಪನ್ಯಾಸವನ್ನು ಕೊಟ್ಟರೆ ಯಾವ ಥರ ಇತ್ತೋ ಅದೇ ಥರವಾಗಿ ಬಂತು. ಕಾರಣ ಇಷ್ಟೇ, ಅವರು ಇತಿಹಾಸದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದಾರೆ. ಜಾಸ್ತಿ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನು ಫಾಲೋ ಮಾಡಬೇಕು. ಆಗ ನಿಜಕ್ಕೂ ಕೂಡ ಒಂದು ಶಿಸ್ತು ಬರುತ್ತೆ ಜೀವನದಲ್ಲಿ. ಮಾದಕ ವಸ್ತುಗಳಿಗೆ ಯಾವ ಥರವಾಗಿ ಅಂತಂದರೆ, ಒಂದು ಸಿಂಪಲ್ ಆಗಿರ್ತಕ್ಕಂಥ 2-3 ಉದಾಹರಣೆಗಳನ್ನು ಕೊಡ್ತೀನಿ ನಾನು. ಈಗ ಗುಟ್ಕಾ ತಿನ್ನುವಂತಹದ್ದು ಅದು ಏನಾಗಿದೆ ಅಂದರೆ ಕಾಮನ್ ಆಗಿದೆ. ಬಹಳಷ್ಟು ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಎಲ್ಲ ಅಂಗಡಿಗಳನ್ನೆಲ್ಲ ಬಹಳಷ್ಟು ಸೀಸ್ ಮಾಡಿದ್ದಾರೆ. ಆನಂತರ ಒಂದೊಂದು ತಗೊಂಡು ಇಟ್ಕೊಳ್ಳೋದು, ಆಮೇಲೆ ಸರಸರಣಿಯ ತಗೊಂಡು ಇಟ್ಕೊಳ್ಳೋದು. ಅದನ್ನು ಸೇವಿಸ್ತಿಲ್ಲ ಅಂದರೆ ಮಾರ್ನಿಂಗಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅವರಿಗೆ ಅದು ತಗೊಂಡ್ಮೇಲೆ ನಿತ್ಯ ಕರ್ಮಗಳಿಗೆ ಹೋಗುವಂತಹ ಅಷ್ಟೊಂದು ಚಟಕ್ಕೆ ಬಲಿಯಾಗ್ತಾರೆ. ನನ್ನ ಕ್ಲಾಸ್ಮೇಟ್ ಒಬ್ಬರು ನಿಜಕ್ಕೂ ಕೂಡ ಈ ಒಂದು ಸರಾಯಿಯನ್ನು ಕುಡದೆ ಸತ್ತೋಗಿದ್ದು, ಆತ ಸರಾಯಿ ಕುಡಿಲಿಲ್ಲ ಅಂತ ಅಂದರೆ ನಿತ್ಯ ಕರ್ಮ ಆಗ್ತಾನೆ ಇರಲಿಲ್ಲ ನಿಜಕ್ಕೂ ಕೂಡ. ಈಗ ಒಂದು ನಮ್ಮೂರಲ್ಲಿ ಹೂಲಿಕುಂಟೆ, ನಮ್ಮದು ಊರು ಇಲ್ಲಿಗೆ 22 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಈ ಡ್ರಿಂಕ್ಸನ್ನು ಮಾರಂಗಿಲ್ಲ ಅಂತಕ್ಕಂಥ ಒಂದು ರೂಲ್ಸನ್ನು ತಂದಿದ್ದಾರೆ. ಮಾರ್ತಾ ಇಲ್ಲ, ಯಾವ ಅಂಗಡಿನಲ್ಲಿ ಆಗಲಿ ಇಡೀ ಊರಲ್ಲಿ ಎಲ್ಲೂ ಕೂಡ ಮಾರ್ತಾ ಇಲ್ಲ. ಈಗ ಏನು ಮಾಡ್ತಾ ಇದ್ದಾರೆ ಜನ ಅಂದರೆ, ಎಲ್ಲರ ಕೈಯಾಗೂ ಬೈಕ್ಗಳಿದ್ದಾವೆ, ಜಡೆಕುಂಟೆ, ಕಾಪರಳ್ಳಿ, ಬೆಳಗೆರೆಗೂ ಕುಡಿದು ಆಕ್ಸಿಡೆಂಟ್ಗಳೆಲ್ಲ ಮಾಡ್ಕೊಂಡು ಬರ್ತಾರೆ ಬಹಳಷ್ಟು ಜನ. ಸುಮಾರು ವಾರದಲ್ಲಿ 1-2 ಆಕ್ಸಿಡೆಂಟ್ ಕೇಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಅವರನ್ನು ನಂಬಿರ್ತಕ್ಕಂಥ ಮಕ್ಕಳ ಗತಿ ಏನು, ಹೆಂಡತಿ ಗತಿ ಏನು, ಇದನ್ನು ಯೋಚನೆ ಮಾಡ್ತೀವಾ? ಯೋಚನೆ ಮಾಡೋದೇ ಇಲ್ಲ. ನೋಡಿ, ಅವು ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತಕ್ಕಂಥವು ನಮಗೆ ಬೇಗ ಅಟ್ರಾಕ್ಟ್ ಆಗ್ತವೆ. ಗುಡ್ ಹ್ಯಾಬಿಟ್ಸ್ ಅಂತಕ್ಕಂಥವು ನಮಗೆ ಅಟ್ರಾಕ್ಟ್ ಆಗೋದೇ ಇಲ್ಲ ಅವು, ಯಾಕಂದ್ರೆ ಒಳ್ಳೆಯವಲ್ಲ ಅವು. ಇವಾದರೆ ಬೇಗ. ಈಗ PUC ಓದ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ನೋಡಿದ್ವಿಲ್ಲ, ಬಿಫೋರ್ ಲಾಸ್ಟ್ ಟೈಮಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ಸುಮಾರು 15 ಜನ ಮಕ್ಕಳನ್ನು ಹಿಡ್ಕೊಂಡು ಬಂದರು. ಅದರಲ್ಲಿ ಒಂದು 5 ಜನ 6 ಜನ ಈ ಒಂದು ಡ್ರಿಂಕ್ಸನ್ನು ಮಾಡಿದ್ರು ಅವರು. ಹೇಗೆ ಅಂದರೆ, ಇಲ್ಲಿ ಬಂದಾಗ ಇದೇ ನಮ್ಮ ಪೊಲೀಸ್ನವ್ರು ಚೆನ್ನಾಗಿ ತಳಿಸಿದ್ರು ಅವರಿಗೆ. ಮತ್ತೆ ಅದರಲ್ಲಿ ಕೆಲವರು ಒಳ್ಳೆಯವರಾಗಿ ಪಾಸನೂ ಕೂಡ ಆದರು. ಜೀವನದಲ್ಲಿ ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದುಕೊಂಡು ಮುಂದೆ ನಡೆಯೋದಿದೆಯಲ್ಲ, ಇದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ ನೋಡಿ, ಯಾವುದೇ ಕಾರಣಕ್ಕೂ ಈ ಒಂದು ಮನಸ್ಸಿಗೆ ದಾಸರಾಗಬೇಡಿ. ಚೂಯಿಂಗಮ್ಮನ ಗರ್ಲ್ಸ್ ಬಹಳಷ್ಟು ಚೆನ್ನಾಗಿದ್ದೀರಿ, ಅದನ್ನು ಕೂಡ ನಾವೊಂಥರ ಚಟನೆ, ಅದು ಬೇಡ. ಯಾಕಾಗಿ ಅಂದರೆ, ನಮ್ಮ ಮನಸ್ಸು ಒಂದು ಕಾರ್ಯವನ್ನು ಮಾಡೋದಕ್ಕೆ ಮಾತ್ರ, 2-3 ಕಾರ್ಯವನ್ನು ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಏಕಾಗ್ರತೆ ಹೋಗ್ಬಿಡುತ್ತೆ, ನಮ್ಮ ಒಂದು ಮನಸ್ಸು ಕೇಂದ್ರೀಕರಿಸ್ತಕ್ಕಂಥದ್ದು ಇರೋದಿಲ್ಲ. ಅದಕ್ಕೋಸ್ಕರವಾಗಿ ನೀವು ಮಕ್ಕಳು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕಂದ್ರೆ ಮೊದಲು ನೀವು ವ್ಯಾಯಾಮಗಳನ್ನು ಮಾಡಿ, ಅದೇ ಥರ ಒಂದು ಧ್ಯಾನವನ್ನು ಮಾಡಿ, ಮತ್ತು ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಶಿಸ್ತನ್ನು, ಒಂದು ಜೀವನದ ಒಂದು ಅಧ್ಯಯನ ಯಾವ ಥರವಾಗಿ ಈಗ ಏನಾಗಿದೆ ಕ್ಲಾಸಲ್ಲಿ ಏನಾಗಿದೆ ಅದನ್ನು ಫಸ್ಟ್ ನೋಡ್ಕೊಂಡು. ನೀವು ಒಂದಿನ ತಪ್ಪಿಸ್ಕೊಂಡಿರ್ತೀಯ, ತಪ್ಪಿಸ್ಕೊಂಡಾಗ ಮಾರನೇ ದಿನ ಬರಬೇಕಾದಾಗ ನಿನಗೆ ಗೊತ್ತಿರಬೇಕದು
ನಿಮ್ಮ ಫ್ರೆಂಡ್ಸನ್ನು ಕೇಳಿ ಏನು ಪಾಠ ಮಾಡಿದರು ಅದ್ರ ಬಗ್ಗೆ ನಿಮಗೆ ಅರಿವಿರಬೇಕು. ಅದ್ರ ಬಗ್ಗೆ ಅರಿವಿದ್ದಾಗ ಏನಾಗುತ್ತಂದ್ರೆ ನಿನಗೆ ಎಲ್ಲೋ ಒಂದು ಮನಸ್ಸಲ್ಲಿ ಹೌದಲ್ಲ ಇವತ್ತು ಕೇಳಲಿಲ್ಲ, ನಾನು ಕೇಳಬೇಕು, ಓದಬೇಕು ಅನ್ನುವಂಥದ್ದು ಬರುತ್ತೆ. ಇರಲಿಲ್ಲ ಅಂದರೆ ಬರೋದಕ್ಕೆ ಚಾನ್ಸಸ್ಸೇ ಇರಲ್ಲ. ಆದ್ದರಿಂದ ಮಾದಕ ವಸ್ತುಗಳು ಅನ್ನುವಂಥ ಏನಿದಾವಲ್ಲ, ಇದುವರೆಗೂ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಅಪ್ಪಿ ತಪ್ಪಿ ದಾಸರಾಗಬೇಡಿ, ಅಪ್ಪಿ ತಪ್ಪಿ ಪ್ರಾಕ್ಟೀಸ್ ಮಾಡಕ್ ಹೋಗಬೇಡಿ. ಅಂತ ಸಹವಾಸ ಇದ್ರೆ ದುಷ್ಟನ್ನ ಕಂಡ್ರೆ ದೂರ ಇರಿ ಅಂತ ಇದೆ. ನೀವೆಲ್ಲರೂ ಕೂಡ ಅದರಿಂದ ದೂರನೇ ಇರೋದಕ್ಕೆ ಪ್ರಯತ್ನ ಪಡಿ. ಯಾವುದೇನಾಗಿದೆ ಅಂದ್ರೆ ಬುಕ್ಕನ್ನ ಮುಟ್ಟದನ್ನೇ ಮರೆತು ಬಿಟ್ಟಿದ್ದಾರೆ ಮಕ್ಕಳು. ಬರೀ ಮೊಬೈಲು ಮೊಬೈಲು ಮೊಬೈಲ್ ಎಲ್ಲದೂ ಕೂಡ ಬರ್ತಾ ಇದೆ. ಮೊಬೈಲಲ್ಲಿ ಯಾವ ಸಿಲೆಬಸ್ ಬರಲ್ಲ ಹೇಳಿ, ಎಲ್ಲ ಪಾಠಗಳು ಮೊಬೈಲ್ ಇರುತ್ತವೆ. ಎಷ್ಟು ಜನ ಓದ್ತೀರಿ? ಎಷ್ಟು ಜನ ಮೊಬೈಲಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಒಂದು ಪಾಠ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಕೇಳೋಣ, ಎಲ್ಲ ಉಪನ್ಯಾಸ ಕಾರ್ಯಕ್ರಮ ಬರುತ್ತೆ ಅದರಲ್ಲಿ. ಇಂಗ್ಲೀಷ್ ತಗೋ, ಹಿಸ್ಟ್ರಿ ತಗೋ, ಈ ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸು, ಸೈನ್ಸಲ್ಲಿ ಯಾವ ಸಬ್ಜೆಕ್ಟ್ ಬೇಕಾದ್ರೂ ತಗೊಳ್ಳಿ, ಅದರಲ್ಲಿ ಉಪನ್ಯಾಸ ಇದಾವೆ. ಎಷ್ಟು ಜನ ನೋಡ್ತಾ ಇದ್ದೀರಿ? ಇಲ್ಲ, ಬರೀ ಯೂಟ್ಯೂಬ್ ಇನ್ನೊಂದು ಯಾವುದಿದೆಯಲ್ಲ, ನೋಡಿ ಎಷ್ಟು ಚೆನ್ನಾಗಿರ್ತದೆ. ನಿಮ್ಗೆ ಎಷ್ಟೊಂದು ಚೆನ್ನಾಗಿ ಪರಿಚಯ ಇದೆ ನೋಡಿ. ನಿಮ್ಗೆ ಹಿಸ್ಟ್ರಿ ಯಾರು ತಗೊಳ್ತಾರೆ, ಯಾರ್ಯಾರು ತಗೊಳ್ತಾ ಇದ್ದಾರೆ, ಯಾವ್ಯಾವ ಒಂದು ಸಿಲೆಬಸ್ ಇದೆ ಅಂತ ಕೇಳಿದ್ರೆ ನೀವು ಹೇಳಲ್ಲ. ರೆಗ್ಯುಲರ್ ಆಗಿದ್ದರೆ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಎಂತ ಮೊಬೈಲ್ ಕೊಟ್ಟು ಆಪರೇಟ್ ಮಾಡ್ತೀರ ನೀವು, ಜ್ಞಾನ ಇದೆ ನಿಮಗೆ. ಆ ಜ್ಞಾನವನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳಿ, ಕೆಟ್ಟದಕ್ಕೆ ಬೇಡ. ಆ ಜ್ಞಾನ ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಮನಸ್ಸಲ್ಲಿ ಇದುವರೆಗೂ 2 ಗಂಟೆ ಕೂತು ನೀವು ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮ ನಿಜವಾಗ್ಲೂ ಪರಿಣಾಮಕಾರಿ ಆಗ್ಬೇಕಂದ್ರೆ ನೀವೆಲ್ಲರೂ ಕೂಡ ಆ ಒಂದು ಮಾದಕ ವಸ್ತುಗಳಿಂದ ದೂರ ಇರಬೇಕು. ಇಡೀ ಜೀವನ ಪರ್ಯಂತ, ಕೇವಲ ನಾಳೆ ನಾಡೋದು ಅಂತಲ್ಲ, ಇಡೀ ಜೀವನ ಪರ್ಯಂತ ದೂರ ಇರಬೇಕು. ಆಗ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥವನ್ನು ಕೊಟ್ಟಂಗಾಗುತ್ತೆ. ಆಯ್ತಲ್ವಾ? ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ಕರ್ತವ್ಯ ಏನಿದೆಯೋ ಆ ಕರ್ತವ್ಯ ನಿಷ್ಠೆಯಿಂದ ಓದಿ ಚೆನ್ನಾಗಿ ಒಂದು ಸಮಾಜದಲ್ಲಿ ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿ. ಆಗ ನಿಮ್ಮ ಕುಟುಂಬವನ್ನು ಮೇಲೆತ್ತಬಹುದು ಆರ್ಥಿಕವಾಗಿ. ನೀವು ಓದಲಿಲ್ಲ ಅಂದರೆ ನಿಮ್ಮ ಕುಟುಂಬ ಎಷ್ಟೊಂದು ರೀತಿಯಲ್ಲಿ ನಂಬಿರ್ತಾರಲ್ಲ ನಿಮಗೆ, ಅವರಿಗೆ ನಿರಾಶೆಯನ್ನು ಎಂದೂ ಕೂಡ ಮೂಡಿಸಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನಗೆ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಜೀವನ ಅದೇ ರೀತಿ ಡ್ರಗ್ಸ್ ವಿಚಾರಕ್ಕೆ ಬಂದಾಗ ಅತಿ ಸೂಕ್ಷ್ಮವಾಗಿ ನಾವು ಯೋಚಿಸಿ ನಮ್ಮ ಜೀವನದಲ್ಲಿ ನಾವು ಹೆಜ್ಜೆ ಇಡಬೇಕು. ಯಾವುದೇ ಕಾರಣಕ್ಕೂ ಅಂತ ಸೂಕ್ಷ್ಮ ವಿಚಾರಗಳನ್ನು, ಅಂತ ಸೂಕ್ಷ್ಮ ವಸ್ತುಗಳನ್ನು ನಾವು ಯಾವತ್ತೂ ಕೂಡ ಸ್ವೀಕರಿಸಬಾರದು ಅಂತ ಅಂದ್ಬಿಟ್ಟು ತಮ್ಮದೇ ರೀತಿಯಲ್ಲಿ ಹೇಳಿದಂಥ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ನಮ್ಮ ಇತಿಹಾಸ ಉಪನ್ಯಾಸಕರಾದಂಥ ಸಂತೋಷವಾಗಿ ನಾವು ಹೋಗ್ಲಿಕ್ಕೆ ಅವಕಾಶ ಇದೆ. ಇದುವರೆಗೆ ಪೊಲೀಸ್ ಇಲಾಖೆ ಮತ್ತು ನಮ್ಮ ಕಾಲೇಜಿನ ಸಹಯೋಗದೊಂದಿಗೆ ಮಾದಕ ವಸ್ತುಗಳ ವ್ಯಸನ, ಅದರ ದುಷ್ಪರಿಣಾಮಗಳು ಅದರಿಂದ ದೂರ ಇದೆ ಎಂಬಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಜವಾಬ್ದಾರಿಯನ್ನು ಹೊಂದಿರುವಂತಹ ಶ್ರೀಮತಿ ಮುಖ್ಯ ಭಾಷಣ ಮುಖ್ಯ ಅತಿಥಿಗಳಾಗಿ ಚಳ್ಳಕೆರೆಯ ಉಪ ಅಧೀಕ್ಷಕರಾಗಿರುವಂತಹ ಶ್ರೀಯುತ ರಾಜಣ್ಣ ಅವರು ನಮ್ಮನ್ನು ಉದ್ದೇಶಿಸಿ ಹಲವಾರು ಮಹತ್ವದ ವಿಚಾರಗಳನ್ನು ನಿಮ್ಮೊಂದಿಗೆ ನೋಡ್ಕೊಳ್ತಾರೆ. ಕೊಟ್ಟಿಲ್ಲ
ಬೇಡ ಬೇಡ ಮಾದಕ ವಸ್ತು ಬೇಡ ಹೇಳ್ಕೊಡಿ ಸರ್